ನಮಸ್ಕಾರ, ಪ್ರಜಾಪರ ಟಿವಿಗೆ ಸ್ವಾಗತ. ಇವತ್ತು ಬಳ್ಳಾರಿನಲ್ಲಿ ಬೆಂಗಳೂರು ಬೈಪಾಸ್ ರೋಡ್ ಗುಗುರಹಟ್ಟಿ ಉನ್ನಳ್ಳಿ ರಸ್ತೆ ಹತ್ತಿರ ಇರುವಂತಹ 5ನೇ ವಾರ್ಡ್ ಕಾರ್ಪೊರೇಟರ್ ಆಗಿರುವಂತಹ ಸೂರಪ್ಪ ಅವರ ಮಗಳು ತ್ರಿವೇಣಿ ಅವರು ಇನ್ನುವರೆಗೂ ವಾರ್ಡಿನ ಸಮಸ್ಯೆಗಳಿಗೆ ಯಾವುದೇ ಬಗೆಹರಿಸಿರುವುದಿಲ್ಲ. ವಾರ್ಡಿನಲ್ಲಿ 4-5 ದಿನ ಕರೆಂಟ್ ಹೋಗಿದ್ದರೂ ಕೂಡ, ರೋಡ್ ಇಲ್ಲದಿದ್ದರೂ ಕೂಡ ಜನರ ಕಷ್ಟವನ್ನು ಒಂದು ಸರಿ ಕೇಳಿರುವುದಿಲ್ಲ. ಆಗ ಎಕ್ಸ್ ಕಾರ್ಪೊರೇಟರ್ ಆಗಿರುವಂತಹ ಪರ್ವೀನ್ ಬಾನು ಅವರಿಗೆ ಆ ವಾರ್ಡಿನ ಜನರು ಫೋನ್ ಮಾಡಿ ಜನರ ಕಷ್ಟಗಳನ್ನು ಕೇಳಿರುತ್ತಾರೆ. ಆಗ ಎಕ್ಸ್ ಕಾರ್ಪೊರೇಟರ್ ಆಗಿರುವಂತಹ ಪರ್ವೀನ್ ಬಾನು ಅವರು ಜನರ ಹತ್ತಿರ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿರುತ್ತಾರೆ. ಹಾಗೂ ವಾರ್ಡಿನ ಜನರು ಎಲ್ಲರೂ ಕಷ್ಟಗಳನ್ನು ತಿಳಿಸಿರುತ್ತಾರೆ. ನೂರ್ ಬಾನು, ಎಂಕಮ್ಮ, ಖುರ್ಷಿದ್ ಬಿ, ಸಾವಿತ್ರಮ್ಮ, ಜ್ಯೋತಿ, ನೂರಿ ಗೌಸಿಯಾ, ಮುಬೀನಾ, ವರಲಕ್ಷ್ಮಿ, ಸಾಹಿರಾ, ಖಾಸಿಂ, ಮಹೇಶ್, ರಿಹಾನಾ, ಅಜ್ಜೂಬಾ, ಶಿವ, ಸಾಯಿ ಇವರೆಲ್ಲರೂ ಸೇರಿ ಒಕ್ಕೂಟ ಆಗಿ ಜನರ ಕಷ್ಟವನ್ನು ತಿಳಿಸಿರುತ್ತಾರೆ. ಹೇಳ್ರಿ, ಏನಪ್ಪ ಸಮಸ್ಯೆ? ಸರ್, ಇದು 5ನೇ ವಾರ್ಡ್ ಗುಗುರಟ್ಟಿ ಹೊನ್ನಳ್ಳಿ ರೋಡ್ ಇಷ್ಟು ಹುಡಿತಕ್ಕೆ ಮನೆ ಇರೋದು ನಮ್ದು. ಈ ಓಣಿ ಎಲ್ಲ ಬುದ್ರೆ ಸರ್. ಮಳೆ ಬಂದ್ರೆ ಹಂಗ ಹುಡುಗರು ತಿರುಗಾಕಲ್ಲ, ಗಾಡಿಗಳು ಬರಲ್ಲ. ಮೇನ್ ಅಲ್ಲಿ ಬಂದ್ರೆ ಸೊಳ್ಳೆಗಳು ಜಾಸ್ತಿ. ಇಲ್ಲಿ ಒಬ್ಬರು ರೆಸ್ಪಾನ್ಸ್ ತಗೊಳಲ್ಲ, ಸುಮ್ನೆ ಗೆಲ್ತಾರ, ಕುಂದ್ಕೊಂಡ್ಬಿಡ್ತಾರ. ಈ ಏರಿಯಾದ ಕಾರ್ಪೊರೇಟರ್ ಯಾರು? ಸೂರ್ಯ ಅವರ ಮಗಳು ಸರ್, ತಿರುವಣಿ ಅಂತ ಹೆಸರು. ಅವ್ರ ಹೆಸರು ಬರಲ್ಲ ಇಲ್ಲಿ ಓಣ್ಯಾಗ. ಒಬ್ಬರು ರೆಸ್ಪಾನ್ಸ್ ಕೊಡೋಡ್ರು ಸರ್. ಬಂದ್ ನೋಡಿದ್ರೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅವ್ರು ಬರಲ್ಲ. ನಿಮ್ ಓಣ್ಯಾಗ ಏನ್ ಸಮಸ್ಯೆ ಇದೆ? ಇವಾಗ ಕಾಲುವೆ ಇಲ್ಲ, ರೋಡ್ ಇಲ್ಲ ಸರಿ. ಈಗ ನೀರು ಅಸಲ್ ನೀರು ಬರ ಹೋಗಕ್ಕಲ್ಲ ಸರ್. ಇಲ್ಲಿ ಮಳೆ ಬಂದ್ರೆ ಮೇನ್ ಕಾಲೇಜ್ ರೋಡ್ ಆಗ್ಲೇ ಕಂಪ್ಲೇಂಟ್ ಕೊಟ್ಟಿರಾ? ಹೇಳಿ ಸರ್, ಎಲೆಕ್ಷನ್ ಬರೋ ಟೈಮ್ನಾಗ ಮಾಡ್ತೀವಿ ಅಂತಾರ, ಬರಲ್ಲ. ಎಲೆಕ್ಷನ್ ಆಗೋ ಟೈಮ್ ಏನು ಕೊಳೆದ ಪ್ರಾಬ್ಲಮ್ ಇತ್ತು, ಇವಾಗ ಕೊಳೆ ಚೆನ್ನಾಗಿ ಬರ್ತದವ. ಆದ್ರೆ ಇವಾಗ ಈ ಸಂದರ್ಭ ಬಂದು ರೋಡ್ ಇಲ್ಲ. ಮೇನ್ ಅಲ್ಲಿ ಸೊಳ್ಳೆಗಳು ಜಾಸ್ತಿ. ರಾತ್ರಿ ಹುಡುಗರು ತಿರ್ಗಂಗಿಲ್ಲ. ಹುಡುಗರನ್ನ ಇದಾಗ್ಬಿಟ್ಟ. ನಮ್ಮ ಏರಿಯಾದಲ್ಲಿ ಯಾರಿಲ್ಲ, ಕಳ್ತನಗಳು ಆಗ್ತಾ ಇದೆ. ಯಾರಿಲ್ಲ, ಯಾರನ್ನೊಬ್ರು ಬರ್ತಾರ, ಸರಿಯಮ್ಮ ಮಾಡ್ಕೊಡ್ತೀನಿ ಅಂತಾನ. ನಾಳೆ ಯಾರಪ್ಪ ಅಂದ್ರೆ ಯಾರಮ್ಮ ನಿನ್ ಗೊತ್ತಿಲ್ಲ ನನ್ಗೆ ಅಂತಾರ. ಇವ್ರು ಇದಾರ ನೋಡ್ರಿ, ಎಲ್ಲಾ ಮಾಡ್ಕೊಡ್ತಾರ ನಮ್ಗೆ. ಒಂದ್ಸರಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಆಯ್ತು. ಆಮೇಲೆ ಹೋಗಿ ನಾನು ಅರ್ಜಿ ಹಾಕಿ ಬಂದಿನಿ, ಶಾಂಕ್ಷನ್ ನೋಡ್ರಿ. ಇವ್ರು ಹಾಕಿದ್ಮೇಲೆ ಅರ್ಜಿ ಶಾಂಕ್ಷನ್ ಆಗೈತೆ ನಮ್ಗೆ. ಇವ್ರು ಮಾಡ್ಬೇಕಾ, ನಮ್ಮ ಏರಿಯಾ ಕೌನ್ಸಿಲರ್ ಅವ್ರು ಮಾಡ್ಬೇಕಾ? ನಮ್ಗೆಲ್ಲ ಸವಲತ್ತುಗಳು ನಮ್ದಿದ್ದಾನೆ ಅಲ್ಲ ಅವ್ರಿಗೆ ಎಲ್ಲದು. ನಾವ್ ಓಟ್ ಕೊಟ್ರೆ ಅಲ್ಲ ಗೆಲ್ಲದು, ಸೀಟ್ ಮೇಲೆ ಕುಂದ್ರದು. ಮತ್ ನಮ್ಗೆ ಒಳ್ಳೇದ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಎದಕ್ ಕುಂದಿರ್ಸ್ತೀರಿ? ಮತ್ತೆ 4 ದಿವಸ ಆಯ್ತು ಇವತ್ತಿಗೆ ಕರೆಂಟ್ ಆಗಿ. ಹೆಚ್ಚು ಕಡಿಮೆ ಆಗ್ಬಿಡ್ತೈತಿ ಹುಡುಗರು. ಈಗ ನೋಡಿ ನಮ್ಮ ಮನೆಗೆ ಮನೆ ಕಡಿಗೆ ಬರಂಗಿಲ್ಲ. ಮನ್ಯಾಗ ನೀರ್ ಬರ್ತಾವ, ದೊಡ್ಡ ಮನ್ಯಾಗ ನೀರ್ ಬರ್ತಾವ. ಯಾರ್ಯಾರು ಬರಂಗಿಲ್ಲ ಸರ್, ನೋಡೋರೇ ಇಲ್ಲ. ಈಗ ಏನಂದ್ರೆ ಈಗ ಬರ್ತಾಳ ಹೇಳ್ತೀವಿ ಅಷ್ಟೇ. ಆದ್ರೆ ನಮಗೆ ಹಂಗ ಸೊಳ್ಳೆ ಸೊಳ್ಳೆ ಹೊಡೆದು ಮಿಷಿನ್ ಬರಲ್ಲ ನಮ್ಮ ಇಲ್ಲಿ. ಒಂದು ಸರ್ ಕೂಡ ಬಂದು ನೋಡಿಲ್ಲ. ಹೋಗಿದ್ದು ಕರೆಂಟ್ ಅಷ್ಟೇ. ಯಾವಾಗ ಬರ್ತೈತೋ ಯಾರು ಅವ್ರು ನೋಡಿದ್ರೆ ಫೋನ್ ಮಾಡಿದ್ರೆ 2-3 ಸಲ ಮಾಡ್ತೀವಿ, ಸ್ವಿಚ್ ಆಫ್ ಇಲ್ಲ ಅಂದ್ರೆ ಬಿಸಿ ಇಟ್ಟವ್ ನಮ್ ನಂಬರ್. ಏನೇನ್ ಹೇಳಿದ್ರೆ ನೀವು ಜೈತಲ್ಲೇ ಹೋಗ್ರಿ, ಕೆಬಿಗೆ ಹೋಗ್ರಿ, ನೀರು ಹೋಗ್ಬೇಕಂತ. ಮತ್ತೆ ಬಿಲ್ ಕಟ್ಟಿಲ್ಲ ಕಟ್ ಮಾಡ್ಲೆ ಅಂತಾರ. ಮತ್ತೆ ದುಡ್ಡು ನಾವು ಕಟ್ತೀವಿ, ಇಲ್ಲನೇ ಇಲ್ಲ. ಅದು ದುಡ್ಡು ಟ್ರಾನ್ಸ್ಫರ್ ಆಗ್ಬೇಕಾ ಇಲ್ಲ ನಮ್ಗೆ? ಅವ್ರೇನ್ ಕೈಲಿದ್ದ ಆಗ್ತಾರೆ. ಇವತ್ತು ಜಯ ಹತ್ರನೇ ಗುದ್ದಾಡ್ ಹೋಗಿದ್ದಮ್ಮ, ಅಲ್ಲಿ ಹೋಗಿದೆ. ಬಂದಿದ್ರು, ಅಲ್ಲಿ ಹೋಗಿ ಜಗಳ ಮಾಡಿ ಬಂದಿದ್ಕೋಸ್ಕರ ಮಾಡ್ತೀವಿ ಅಂತಾರ ಸರ್. ಏನನ್ನ ಕೇಳಿದ್ರೆ ರಾತ್ರಿ ಮಾಡ್ಯಾರ, ಮನೆಗ್ ಬರೋವರೆಗೆ ಆಯ್ತು. ಮಾಡಿದ್ರೆ ನಾವ್ ಬಡವ್ರು ಹೆಂಗ ಸರ್? ಹೊರಗಿರ್ಲಿ ನೋಡಿ ಸರ್, ಅಲ್ಲಿ ಹಾಕ್ಕೊಂಡು ಏನ್ ಮಾಡೋದು? ಹುಡುಗ್ರಿಗೆ ಜರ ಹಂಗೆಲ್ಲ ಸವಲತ್ತು ಮಾಡ್ಕೊಡ್ರಿ. ನಾವ್ ಯಾರನ್ನ ಬರ್ಲಿ ಓಡಾಡ್ತೀವಿ, ಇಲ್ಲಾಂದ್ರೆ ನಮ್ ಓಣಿಗೆ ಓಟು ಕೂಡ ಹಾಕಲ್ಲ. ನಮ್ಗೆ ಯಾರು ಬರೋದ್ ಕೂಡ ಸಮಸ್ಯೆ ಪರ್ವೀನ್ ಬಾನಿಗೆ ಹೇಳಾರಲ್ಲ. ಪರ್ವೀನ್ ಬಾನು ಮೇಡಮ್ ಅವ್ರು ಏನ್ ಮಾಡಿದಾರೆ? ಮತ್ತೆ ನಮ್ಮ ಓಣಿಗೆ ಇವ್ರಿಗೆ ಹಾಕ್ಬಿಡ್ರಿ. ಮತ್ತೆ ಅವ್ರಲ್ಲಿದ್ದವ್ರು ಕೂಡ ಮಾಡ್ಕೊಡ್ತಿದ್ದಾರೆ. ಮೇಡಮ್, ನೀನು ಹೇಳ್ತೀರಾ ಮೇಡಮ್? ಎಲ್ಲರಿಗೆ ನಮಸ್ಕಾರ.
ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಬೆಳಿಗ್ಗೆ 9 ಗಂಟೆಗೆ ನನಗೆ ಫೋನ್ ಬಂತು, ಇಲ್ಲಿ ಟ್ರಾಫಿಕ್ ಪೊಲೀಸರ ಇದಾರ, ವಕೀಲರ ಇದಾರ, ಗೌರ್ಮೆಂಟ್ ಸರ್ವಿಸ್ ರಿಟೈರ್ಮೆಂಟ್ ಇದಾರ. ಅವ್ರಿಗೆಲ್ಲಾರು ನನಗೆ ಫೋನ್ ಮಾಡಿದ್ರೆ ನಾನು ಹೋದೆ. ದೊಡ್ಡ ಆಫೀಸ್ KV ತಾಗ ಹೋಗಿ ಅವ್ರ ಒಂದ್ ಲೆಟರ್ ರೆಡಿ ಮಾಡಿದ್ರು. ಲೆಟರ್ ಮಾಡಿದ್ಮೇಲೆ ನಾವು 30-40 ಜನ ಸೈನ್ ಮಾಡಿ ದೊಡ್ಡ ಜೈಗೆ ಕೊಟ್ಟು, ಕರೆಂಟ್ ಯಾಕೆ ಮಾತಿಗೆ 5 ದಿನ 6 ದಿನ ಆಯ್ತು ಕರೆಂಟೇನೇ ಇಲ್ಲ, ನೀವ್ ಹಿಂಗ್ ಮಾಡಿದ್ರೆ ಹಂಗ ಫಸ್ಟ್ ರಿಪೇರಿ ಮಾಡ್ರ ಅಂತ ಹೇಳಿದ್ರು. ಆಯ್ತು ಸರ್, ನಾನು 1 ಗಂಟೆವರೆಗೆ 12:30ವರೆಗೆ ನಾನು ಏನಿದೆ ಟ್ರಾನ್ಸ್ಫರ್ ರಿಪೇರಿ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಹೋದ್ರೆ ಹೆಂಗಂದ್ರೆ ಅವ್ರೇನಂದ್ರು, ಫಸ್ಟ್ ಕರೆಂಟ್ ಏನಿದ್ದು ಇವಾಗ ಕೊಡ್ರಿ. ಯಾಕಂದ್ರೆ ಇವಾಗ ಗುಗ್ರಟ್ಟಿ ಮನೆಗಳು ಕಟ್ಟು ಜಗ್ಗಿ ಹಾಕ್ಬಿಟ್ಟಿದಾವೆ. ಇವಾಗ ಅದು ಒಂದೇ ಟ್ರಾನ್ಸ್ಫರ್ ಕೆಲ್ಸಕ್ ಬರಲ್ಲ, ಅದಕ್ಕಲ್ಲಿ ಇನ್ನೊಂದ್ 2 ಟ್ರಾನ್ಸ್ಫರ್ ಆಗ್ಬೇಕಂತ ಹೇಳಿ ಲೆಟರ್ ಕೊಟ್ಟು ಬಂದಿದ್ವಿ. ಕೊಟ್ಟು ಬಂದ್ಮೇಲೆ ಅವರೆಲ್ಲ ಮತ್ತೆ ಭರತರೆಡ್ಡಿ ಸಾರ್ಗೆ ಫೋನ್ ಮಾಡಿದ್ದಾರೆ, ನಾಳೆ 6 ಗಂಟೆಗೆ ಮತ್ತೆ ಅಲ್ಲಿಗೆ ಬರ್ರಿ, ನಾವ್ ಮಾತಾಡೋಣ ಅಂತ ಅವ್ರಿಗೆ ಫೋನ್ಲಿದ್ದೆ ಮಾತಾಡಿದ್ರು. ಅವ್ರು ಯಾರು ಟ್ರಾಫಿಕ್ ಪೊಲೀಸ್ ಅವರು ಆಫೀಸರ್ಗಳು ರಿಟೈರ್ಮೆಂಟ್ ಆಗಿದ್ದವರು, ಅವರಿಂದ ನಾನ್ ಕೂಡ ಹೋಗಿದ್ದೆ. ಅದಕ್ಕಲ್ಲಿ ಈ ಓಣಿಗ್ ಕೂಡ ರೋಡ್ ಇಲ್ಲ. ಯಾಕಂದ್ರೆ ಮಳೆ ನೀರು ಬಂದ್ರೆ ಹಿಂಗೆ ಬಂದು ಮನೆಗ್ ತೂರಿ ಹೋಗ್ತವೆ. ಈ ಸಮಸ್ಯೆಗಳು ಆಗ್ಬಿಟ್ಟಿದಾವೆ. ಚುಕ್ಕುಡುಗಳಾದ್ರೆ ಕುಂದ್ರ ಕೊಡಲ್ಲ. ಇವಾಗ ಏನೈತೆ, ಡೊಂಗಿ ಜ್ವರ, ಮಲೇರಿಯಾ ಜ್ವರ, ಚಿಕನ್ ಆಸ್ಪತ್ರೆಗೆ ಆದ್ರೆ ತುಂಬ ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ 4 ದಿನ 5 ದಿನ ಕರೆಂಟ್ ತೆಗೆದು ಬಿಟ್ಟಿದ್ದಾರೆ. ಮನೆಗಳು ನೋಡಿದ್ರೆ ಎಷ್ಟು ಜನ ಮನೆಗ ಕಳ್ತನ ಕೂಡ ಆಗ್ಬಿಟ್ಟೈತೆ. ಅದಕ್ಕಲ್ಲಿ ಇವಾಗ ರಾತ್ರಿ ಬೈ ಬಿದ್ದು ಜನಗಳು ಹೊರಗಡೆ ಕೂಡ ಬರಲ್ಲ. ಇವಾಗ ಕರೆಂಟ್ ಇಲ್ಲ ಅಂದ್ರೆ ಫ್ಯಾನ್ ಇಲ್ಲ ಅಂದ್ರೆ ಫ್ಯಾನ್ ಇಲ್ಲಿದ್ರೆ ಮನೆಗ್ ಕೂಡ ಮಕ್ಕಂಬಂಗಿಲ್ಲ. ಅದಕ್ಕಲ್ಲಿ ಅವ್ರ ಏನ್ ಮಾಡ್ತಾರೆ, ಬಾಕ್ಲಿಗಳು ತೆಗೆದು ಬಾಕ್ಲಿಗೆ ತಲೆ ಇಟ್ಟು ಮಕ್ಕಂತಾರೆ. ಕಳ್ರು ಯಾರು ಬರ್ತಾರ, ಯಾರಿಲ್ಲ, ನಿದ್ದೆ ಹೋಗಿರ್ತಾರೆ. ನಿದ್ದೆ ಹೋಗಾರು ಒಬ್ಬರೇ. ಅದಕ್ಕಲ್ಲಿ ಈ ಸಮಸ್ಯೆಗಳು ಹಿಂಗ ಆಗ್ತೈತಿ. ಈ ಗುಗ್ರೆಟ್ಟಾಗ ಯಾಕೆ ಹಿಡ್ಕೊಂಡ್ವಲ್ರು, ಯಾಕೆ ಮಾಡುವಲ್ರು? ಅದಕ್ಕೆಲ್ಲ ಮಾಡಾಕೆ ಇವಾಗ ಈ ವಾರ್ಡ್ ಕಾರ್ಪೊರೇಟರ್ ಯಾರ ಇದಾರ, ದಯಾ ಮಾಡಿ ಇದು ಏನಿದೆ ಆಕ್ಷನ್ ತಗಡ್ರ ಅಂತ ಹೇಳ್ತಿದ್ದೀನಿ. MLA ಸಾಹೇಬ್ರು ಕೂಡ ಹೇಳ್ತಿದ್ದೀನಿ, ಸಾಹೇಬ್ರೆ ನೀವು ಫಸ್ಟ್ ಇದು ಏನಿದೆ ರೋಡ್, ಯಾಕಂದ್ರೆ ಇಲ್ಲಿ ಎಲ್ಲ ಇರೋದು ಜನಸಂಖ್ಯೆ ಇದಾರೆ, ಸಣ್ಣ ಮಕ್ಕಳು ಮರಿಗಳ ಇದಾರೆ. ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ. ಇದು ಒಂದು ದಯಾ ಮಾಡಿ ನಿಮಗೆ ಕೈ ಜೋಡಿಸಿ ಹೇಳ್ತೀನಿ, ಇದು ಫಸ್ಟ್ ಒಂದು ರೋಡ್ ಹಾಕ್ಸಕ ಫಸ್ಟ್ ಯಾವ್ದನ್ನ ಒಂದು ಫಂಡದಲ್ಲಿ ಹಾಕ್ರಿ ಸಾಹೇಬ್ರೆ, ನಿಮ್ಮ ಫಂಡದಲ್ಲಿ ಹಾಕ್ರಿ. ಯಾಕಂದ್ರೆ ಇದು ನೀರ್ ಆ ಕಡೆಲಿದ್ದ ಬಂದ್ರೆ ಮನ್ಯಾಗ ತೂರ್ಬಿಟ್ರೆ ಇಲ್ಲಿ ಕಾಲು ಜಾರಿ ಬಿದ್ ಬಿಡ್ತಾರೆ ಹುಡುಗರು ಬಿದ್ಬಿಟ್ರೆ ತಲೆಗಳು ಹೊಡ್ಕೊಂಬೋದು, ಕೈಗಳು ಮುರ್ಕೊಂಬೋದು, ಭಾರಿ ಆಗ್ಬಿಟ್ಟೈತೆ ಸಾಹೇಬ್ರೆ. ಇದು ಫಸ್ಟ್ ಆಕ್ಷನ್ ತಗಡ್ರ ಅಂತ ಹೇಳ್ತಿದೀನಿ. ಎಲ್ಲಾರ್ಗೆ ನಮಸ್ಕಾರ.